ಶ್ರೀ ನಂದಿ ಅವತಾರಿ ಬಸವೇಶ್ವರನ ಪಾದಾಳುಂದಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರೀ ಬಸವೇಶ್ವರ ಹಾಗೂ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಬಸವೇಶ್ವರ ಕಲಾ ನಾಟ್ಯ ಸಂಘ ಹಿರೇಗುಳ್ಬಾಳಿಯವರು ಶ್ರೀ ಬಸವರಾಜ್ ಬಿ ಯಲದೆಹಳ್ಳಿ ಸಾಕಿನ್ ಮಕರಿ ಇವರ ವಿರಚಿತ ಮಗ ತಂದ ಮಾಂಗಲ್ಯ ಅರ್ಥಾತ್ ಛಲ ಸಾಧಿಸಿದ ಚತುರ ಎಂಬ ಸುಂದರ ಸಾಮಾಜಿಕ ನಾಟಕ ಈಗ ಉದ್ಘಾಟನೆ ಆಗ್ತಾ ಇರೋದು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶಟಸ್ಥಲ ಬ್ರಹ್ಮೆ ಗುರುಲಿಂಗ ಶಿವಾಚಾರ್ಯರು ಹಿರೇಮಠಾಜನವರು ಮುತ್ತತ್ತಿ ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನ ಸಲ್ಲಿಸಿ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳಗಿಸುವುದು ಕಾರ್ಯಕ್ರಮವನ್ನ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಶಾನಾಬಾಯಿ ಸಿ ಲಮಾನಿ ಅವರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು SC/ST ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರು ಆಗಿರುವಂತಹ ಮಾನ್ಯ ಶ್ರೀ ಸೋಮ್ ಸಿಂಗ್ ಲಮಾನಿ ಅವರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ನಮ್ಮೂರಿನ ಗೌಡರು ಆಗಿರುವಂತಹ ಮಾನ್ಯ ಶ್ರೀ TR ಪಾಟೀಲ್ ಅವರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಮುಖ್ಯ ಅತಿಥಿಗಳ ಸ್ಥಾನವನ್ನ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಅನುಸಾಬಾಯಿ ಗಂಗಾರಾಮ್ ಲಮಾನಿ ಅವರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನೇ ಆಗಿರುವಂತಹ ಶ್ರೀಮತಿ ಈರಮ್ಮ ಕೋಟಿ ಅವರು ನೆರವೇರಿಸಿಕೊಡ್ಬೇಕೆಂದು ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮೂರಿನ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗಿರುವ ಗುಳಪ್ಪ ಡೋನಿ ಅವರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಮತ್ತು ಮಾಜಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಆಗಿರುವಂತಹ ಮಾನ್ಯ ಶ್ರೀ ಬಸಪ್ಪ ಮೇಟಿ ಅವರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸನ್ಮಾನಿತರಾಗಿ ರವಿ ಬಸಪ್ಪ ಕೋತಿನ್ ರೈತ ಸಂಘದ ಅಧ್ಯಕ್ಷರು ನಿಡಗುಂದಿ ತಾಲೂಕ್. ಅದೇ ರೀತಿಯಾಗಿ ನಮ್ಮೂರಿನವರಾಗಿದ್ದು 28 ವರ್ಷ ನಮ್ಮ ಭಾರತ ದೇಶದ ಸೈನಿಕರಾಗಿ ಕಾರ್ಯನಿರ್ವಹಿಸಿ ಇದೀಗ ತಾನೇ ನಮ್ಮೂರಿಗೆ ಆಗಮಿಸಿರುವಂತಹ ಮಾನ್ಯ ಶ್ರೀ ಜ್ಞಾನಪ್ಪ ಪುಂಡಪ್ಪ ದಳವಾಯಿ ಅವರು ಕೂಡ ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮೂರಿನ ಕುವರ ಅಭಿಷೇಕ್ ಬಸವರಾಜ್ ಕ್ಯಾಡಿ ಈ ವಿದ್ಯಾರ್ಥಿಯ ಪಾಲಕರು ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅದೇ ರೀತಿಯಾಗಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ವಿಜ್ಞಾನ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮೂರಿನವರಾಗಿರುವ ಶ್ರೀ ಬಸವರಾಜ್ ಶೇಷಪ್ಪ ವಾಲಿಕರ್ ಸರ್ ಅವರು ಕೂಡ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಸನ್ಮಾನಿತರಾಗಿ ಆಸೀನರಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮೂರಿನ ಕುವರಿ ಉತ್ತಮ ಕಬಡ್ಡಿ ಕ್ರೀಡಾಪಟುವಾಗಿ ಇವತ್ತು ಉತ್ತಮವಾದಂತಹ ಸಾಧನೆಯನ್ನ ಮಾಡಿದಂತಹ ರೇಷ್ಮಾ ರಮೇಶ್ ಮುದ್ದೇಬಿಹಾಳ್ ರಾಜ್ಯ ಮಟ್ಟದ ಆಟಗಾರತೆ ಈ ಒಂದು ಸನ್ಮಾನಿತ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅದೇ ರೀತಿಯಾಗಿ ಈ ನಾಟಕದ ಹಾರ್ಮೋನಿಯಂ ಮಾಸ್ಟರ್ ಆಗಿರುವಂತಹ ಶ್ರೀ ನಿಂಗರಾಜ್ ಸೊನ್ನ ಸರ್ ಅವರು ಕೂಡ ಈ ಒಂದು ಸನ್ಮಾನಿತ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತು ಪುಟ್ರಾಜ್ ಮೆಲೋಡಿಯಸ್ ಬದಾಮಿ ಶ್ರೀ ಸಬೀರ್ ನಾಯಕ್ ದಂಪತಿಗಳು ಕೂಡ ಈ ಒಂದು ಸನ್ಮಾನಿತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಎಲ್ಲ ಮಹಿಳೆಯರಿಗೂ ಕೂಡ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮದ ವತಿಯಿಂದ ನಮ್ಮೂರಿನ ವತಿಯಿಂದ ನಾಟ್ಯ ಸಂಘದ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಶಟಸ್ಥಲ ಬ್ರಹ್ಮೆ ಗುರುಲಿಂಗ ಶಿವಾಚಾರ್ಯರು ಹಿರೇಮಠಾಜನ್ ಅವರು ಮುತ್ತತ್ತಿಯವರಿಗೆ ಮಾಲಾರ್ಪಣೆ ಚೆನ್ನಯ್ಯ ಪೂಜಾರಿ ಅವರಿಂದ. ಈ ಕಾರ್ಯಕ್ರಮದ ಜ್ಯೋತಿ
ಬೆಳಗಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿರುವ ಶ್ರೀಮತಿ ಶಾನಾಬಾಯಿ ಲಮಾನಿ ಅವರಿಗೆ ರಕ್ಷಿತಾ ಕೋಟಿಯವರಿಂದ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿರುವಂತಹ ಶ್ರೀ ಸೋಮಸಿಂಗ್ ಲಮಾನಿ ಅವರಿಗೆ ಸತೀಶ್ ಮುಖಾರ್ತೆಯಾಳಿ ಅವರಿಂದ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಟಿ.ಆರ್. ಪಾಟೀಲ್ ಅವರಿಗೆ ಶಿವಕೋಟಿ ಅವರಿಂದ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಅನುಸಾಬಾಯಿ ಲಮಾನಿ ಅವರಿಗೆ ರಕ್ಷಿತಾ ಕೋಟಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಈರಮ್ಮ ಕೋಟಿ ಅವರಿಗೆ ರಕ್ಷಿತಾ ಕೋಟಿ ಅವರಿಂದ ಮಾಲಾರ್ಪಣೆ. ಮುಖ್ಯ ಅತಿಥಿಗಳ ಸ್ಥಾನವನ್ನ ಅಲಂಕರಿಸಿಕೊಂಡಿರುವಂತಹ ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರುವ ಗೂಳಪ್ಪ ಡೋಣಿ ಅವರಿಗೆ ಅನಿಲ್ ತೋಟದಿವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಹನುಮಂತ್ ಮೇಟಿ ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಆಗಿರುವಂತಹ ಇವರಿಗೆ ಹಿರಯ್ಯ ಮಠ್ ಇವರಿಂದ ಮಾಲಾರ್ಪಣೆ. ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು ಆಗಿರುವಂತಹ ಮಾನ್ಯ ಶ್ರೀ ಬಸಪ್ಪ ಮೇಟಿ ಅವರಿಗೆ ಮಳೆಯಪ್ಪ ಮೇಟಿ ಅವರಿಂದ ಮಾಲಾರ್ಪಣೆ. ಗ್ರಾಮೀಣ ಬಿಜೆಪಿಯ ಅಧ್ಯಕ್ಷರು ಆಗಿರುವಂತಹ ಸಿದ್ದು ಲೋಕಾಪುರಿ ಅವರಿಗೆ ಜಗದೀಶ್ ತೋಟದೇವರಿಂದ ಮಾಲಾರ್ಪಣೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮಾನ್ಯ ಶ್ರೀ ವಾಸು ಲಮಾನಿ ಅವರಿಗೆ ಬಾಬು ವಾರಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ನಮ್ಮೂರಿನವರಾಗಿರುವಂತಹ ಬಸವರಾಜ್ ಕ್ಯಾಡಿ ಅವರಿಗೆ ಮಹೇಶ್ ಮುಖಾರ್ತಾಳ್ ಇವರಿಂದ ಮಾಲಾರ್ಪಣೆ. ವಿಜ್ಞಾನ ಶಿಕ್ಷಕರಾಗಿ ರಾಜ್ಯ ಪ್ರಶಸ್ತಿಯ ಪುರಸ್ಕೃತರಾಗಿರುವಂತಹ ಮಾನ್ಯ ಶ್ರೀ ಬಸವರಾಜ್ ವಾಲಿಕರ್ ಸರ್ ಇವರಿಗೆ ರಮೇಶ್ ಕೋತಿನ್ ಇವರಿಂದ ನಮ್ಮೂರಿನವರಾಗಿರುವಂತಹ ಮಾನ್ಯ ಶ್ರೀ ಜ್ಞಾನಪ್ಪ ದಳವಾಯಿ ಅವರು 28 ವರ್ಷ ದೇಶ ಸೇವೆಯನ್ನ ಗೈದು ಇದೀಗ ತಾನೇ ನಮ್ಮೂರಿಗೆ ಆಗಮಿಸಿರುವಂತಹ
ಮಾನ್ಯರಿಗೆ ಶಿವಪ್ಪ ಕಟ್ಟಿಮಣಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ನಮ್ಮೂರಿನವರಾಗಿರುವಂತಹ ಮಾನ್ಯ ಶ್ರೀ ಶಶಿಕುಮಾರ್ ಚಂ ಕೋತಿನ್ ಎಂಜಿನಿಯರ್ ಇವರಿಗೂ ಕೂಡ ಬಸವರಾಜ್ ತೋಟದವರಿಂದ ಮಾಲಾರ್ಪಣೆ. ನಮ್ಮೂರಿನ ಹಿರಿಯರಾಗಿರುವಂತಹ ರಮೇಶ್ ಮುದ್ದೇಬಿಹಾಳ್ ಇವರಿಗೆ ಶಿವಕೋಟೆಯವರಿಂದ ಕುಮಾರಿ ರೇಷ್ಮಾ ಮುದ್ದೇಬಿಹಾಳ್ ಇವರಿಗೆ ರಕ್ಷಿತಾ ಕೋಟೆಯವರಿಂದ ವಂದನಿ ಸಾವಿರ ವಂದನಿ. ರೈತ ಸಂಘದ ಅಧ್ಯಕ್ಷರು ನೆಡಗುಂದಿ ತಾಲೂಕ್ ಶ್ರೀ ರವಿ ಬಸಪ್ಪ ಕೋತಿನವರಿಗೆ ಈರಣ್ಣ ಕೋಟೆಯವರಿಂದ ಮಾಲಾರ್ಪಣೆ. ಸಾಧನೆ ತೋರಿದ ಜಾನಗೆ ಗುರುವಿನ ಬಂಗಾರಿಗೆ ಜಗನಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ. ಮಾನ್ಯ ಶ್ರೀ ಸಾಬಣ್ಣ ವಾಲಿಕಾರ್ ಇವರಿಗೆ MS ಕೊಳ್ಳಿ ಸರ್ ಇವರಿಂದ ನೀಲಾಂಬರದ ಬೆಳ್ಳಿಂಗಳೈತಿರ ಸೌಂದರ್ಯೋಣಿ ರಂಗೇರುವ ದೂರದಲ್ಲಿ ತೂಗಾಡುತ್ತಿರ ಮಂದಾರೋಣಿ. ಮಾನ್ಯ ಶ್ರೀ HY ಗೌಡರ್ ಮುಖ್ಯ ಶಿಕ್ಷಕರು ಪ್ರಾಥಮಿಕ ಶಾಲೆ ಹೊಲ್ದೂರ್ ಇವರಿಗೆ ಸತೀಶ್ ಮುಖಾರ್ದಾಳಿ ಇವರಿಂದ ಇದೇ ನಾಡು ಇದೇ ವಾಸಿ ಮಾಲಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ನಮನಗಳು. ಈಗ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವುದರೊಂದಿಗೆ ಪ್ರಾರಂಭಿಸುವುದು ಶಾನಾಬಾಯಿ ಸಿ ಲಮಾಣಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಶಟಸ್ಥಲ ಬ್ರಹ್ಮಿ ಗುರುಲಿಂಗ ಶಿವಾಚಾರ್ಯರು ಹಿರೇಮಠ ಅಜ್ಜನವರು ಮುತ್ತತ್ತಿಯವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವುದರೊಂದಿಗೆ ಪ್ರಾರಂಭಿಸಲಾಗುವುದು. ಕಲ್ಯಾಣವೆಂಬ ಪನತಿಯಲ್ಲಿ ಭಕ್ತಿರಸವೆಂಬ ತೈಲವನಿದು ತೈಲವನಿದು ಕಲ್ಯಾಣವೆಂಬ ಪನತಿಯಲ್ಲಿ ಕಲ್ಯಾಣವೆಂಬ ಭಕ್ತಿರಸವೆಂಬ ತೈಲವನಿದು ಕಲ್ಯಾಣವೆಂಬ ಭಕ್ತಿರಸವೆಂಬ ತೈಲವನಿದು ಆಚಾರವೆಂಬ ಭಕ್ತಿಗೆ ಬಸವನನೆಂಬ ಜ್ಯೋತಿಗೆ ಮುಟ್ಟಿಸಲು. ಅದೇ ರೀತಿಯಾಗಿ ಮಾನ್ಯ ಶ್ರೀ ಸೋಮಸಿಂಗ್ ಲಮಾಣಿ ಅವರು ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು
ಶ್ರೀ ಶಟಸ್ಥಲ ಬ್ರಹ್ಮಿ ಶ್ರೀ ಗುರುಲಿಂಗ ಶಿವಾಚಾರ್ಯರು ಹಿರೇಮಠಾಜನವರು ಮುತ್ತತ್ತಿಯವರಿಗೆ ನಾಟಕ ಕಂಪನಿಯ ಮಾಲಕರು ಆಗಿರುವಂತಹ ಹನುಮಂತ್ ಸಿ ಮೇಟಿಯವರಿಂದ ಸನ್ಮಾನ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ನಮ್ಮೂರಿನ ಹಿರಿಯರು ಸಮಾಜ ಸೇವೆಯಲ್ಲಿ ಮೊದಲಿಂದಲೂ ಕೂಡ ಉತ್ತಮವಾದಂಥ ಕಾರ್ಯವನ್ನು ಮಾಡ್ತಾ ಆಲ್ಮಟ್ಟಿಯ UKPಯಲ್ಲಿ ಕಾರ್ಯನಿರ್ವಹಿಸುತ್ತಾ ನಿವೃತ್ತ ಹೊಂದಿ ಇವತ್ತು ರೈತ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಹೆಮ್ಮೆಯ ವಿಷಯ. ಮಾನ್ಯರು ಆದಂಥ ರವಿ ಬಸಪ್ಪ ಕೋತಿನ್ ಇವರಿಗೆ ನಮ್ಮೂರಿನ ವತಿಯಿಂದ ಈ ನಾಟಕ ಕಲಾಮೇಳದ ವತಿಯಿಂದ ಇವರಿಗೆ ಹೃದಯಪೂರ್ವಕವಾದಂಥ ಸನ್ಮಾನ. ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಅದೇ ರೀತಿಯಾಗಿ ನಮ್ಮೂರಿನ ಹೆಮ್ಮೆಯ ಪುತ್ರ ಮಾನ್ಯ ಶ್ರೀ ಜ್ಞಾನಪ್ಪ ಪುಂಡಪ್ಪ ದಳವ ಇವರು ಚಿಕ್ಕಂದಿನಿಂದಲೇ ಹುಟ್ಟಿ ಬೆಳೆದಂತಹ ಊರು ಈ ನಮ್ಮೂರು. ಈ ಊರಿನಲ್ಲಿ ತನ್ನ ಪ್ರಾಥಮಿಕ ಶಾಲೆ ಮತ್ತು ಮಾಧ್ಯಮಿಕ ಶಾಲೆಯನ್ನು ಪೂರೈಸಿ ಸಣ್ಣ ವಯಸ್ಸಿನಲ್ಲೇ ಭಾರತಾಂಬೆಯ ಸೇವೆಗೆ ಪಣತೊಟ್ಟು ಹೋಗಿ ತನ್ನ ಅವಧಿ ಮುಗಿದ್ರೂ ಕೂಡ ಭಾರತಾಂಬೆಯ ಸೇವೆಯನ್ನು ಮಾಡಬೇಕು, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಭಾರತಾಂಬೆಯ ಮಡಿಲನ್ನು ಸಂರಕ್ಷಣೆ ಮಾಡೋದರಲ್ಲಿ ನನ್ನ ಪಾತ್ರ ಮಿಗಿಲಾಗಿರಲಿ ಅನ್ನುವಂಥ ಭಾವನೆಯಿಂದ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿ 28 ವರ್ಷ ನಿವೃತ್ತಿ ಸೇವೆಯನ್ನು ಗೈದು ನಿವೃತ್ತಿಗೊಂಡು ಇದೀಗ ತಾನೇ ನಮ್ಮೂರಿಗೆ ಆಗಮಿಸಿರುವಂಥ ಈ ಕುವರನಿಗೆ ನಮ್ಮೂರಿನ ಎಲ್ಲ ಸದ್ಭಕ್ತ ದೈವ ಮಂಡಳಿ ವತಿಯಿಂದ ಯುವ ಬಾಂಧವರಿಂದ ತಾಯಂದಿರಿಂದ ಆ ಮಗುವಿಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾ ಅದರ ಜೊತೆಗೆ ಹೆಮ್ಮೆಯ ಪುತ್ರನಿಗೆ ಇವತ್ತು ಹೆಮ್ಮೆಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡಲಾಗುವುದು. ಅದೇ ರೀತಿಯಾಗಿ ನಮ್ಮೂರಿನ ಬಸವರಾಜ್ ಕ್ಯಾಡಿಯವರ ಪುತ್ರರಾಗಿರುವಂಥ ಅಭಿಷೇಕ್ ಬಸವರಾಜ್ ಕ್ಯಾಡಿಯವರು ಸೈನಿಕ ಶಾಲೆಯ ವಿದ್ಯಾರ್ಥಿಯು. ಇದೀಗ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂದರೆ NDA ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪಾರಮ್ಯ ತೋರಿ
54ನೇ ರ್ಯಾಂಕ್ ಅನ್ನ ಗಿಟ್ಟಿಸಿಕೊಂಡಿರುವ ಮೂಲಕ ಕರ್ನಾಟಕದ ಕೀರ್ತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತು ಮಾಡಿಕೊಂಡಿದ್ದಾರೆ. ಇವರಿಗೆ ಈಗ ಭಾರತೀಯ ನೌಕಾದಳದ ಅಧಿಕಾರಿಯಾಗಿ ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಈ ನಮ್ಮ ಊರಿನ ವತಿಯಿಂದ ಅವರಿಗೆ ಹೃದಯಪೂರ್ವಕವಾದಂತಹ ಸನ್ಮಾನ ಕಾರ್ಯಕ್ರಮ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇಲ್ಲಿ ನಮ್ಮೊಳಗೆ ಎಲ್ಲಿದೆ ಬಂಧನ ಎಲ್ಲಿದೆ ಬಂಧನ ಎಲ್ಲ ಇಲ್ಲಿ ನಮ್ಮೊಳಗೆ. ಅದೇ ರೀತಿಯಾಗಿ ನಮ್ಮೂರಿನವರೇ ಆಗಿ ಪ್ರಾಥಮಿಕ ಶಾಲೆಯನ್ನು ಇಲ್ಲೇ ಕಲಿತು, ಗ್ರಾಮೀಣ ಭಾಗದಲ್ಲಿಯೇ ಕಲಿತು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾಗಿ ಇವತ್ತು ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ರಾಜ್ಯ ಪ್ರಶಸ್ತಿಯನ್ನ ಪುರಸ್ಕೃತರಾಗಿರುವಂತಹ ಸನ್ಮಾನ್ಯ ಶ್ರೀ ಬಸವರಾಜ ಶೇಷಪ್ಪ ವಾಲಿಕಾರ್ ಸರ್ ಅವರನ್ನು ಕೂಡ ಹೃದಯಪೂರ್ವಕವಾಗಿ ಇವತ್ತು ನಾವೆಲ್ಲರೂ ಕೂಡ ಸ್ವಾಗತವನ್ನ ಕೋರ್ತಾ ಅವರಿಗೆ ಸನ್ಮಾನವನ್ನು ಏರ್ಪಡಿಸಲಾಗುವುದು. ಕನ್ನಡ ರೋಮಾಂಚನವೇ ಕನ್ನಡ ಕಸ್ತೂರಿ ನುಡಿದು ಕರುನಾಡ ಬನ್ನಿದು ಪೂಜಿಸಿ ವಂದಿಸಿ ಪ್ರೀತಿಸು. ಥ್ಯಾಂಕ್ ಯು ಸಿ. ಈಗ ಗ್ರಾಮೀಣ ಮಕ್ಕಳಿಗೆ ಬಹುಶಃ ನನಗನಿಸಿದ ಮಟ್ಟಿಗೆ ಹೆಣ್ಣು ಮಕ್ಕಳಿಗೆ ಒಂದು ಮಾದರಿಯಾಗಿ ವಿದ್ಯೆಯನ್ನ ಕಲಿತರೆ ಮುಂದೊಂದು ದಿವಸ ನಾವು ಏನಾದರೂ ಸಾಧನೆ ಮಾಡಬಹುದು ಅನ್ನುವಂಥದ್ದನ್ನ ಹೆಣ್ಣು ಮಕ್ಕಳಿಗೆ ತೋರಿಸಿಕೊಟ್ಟಿರುವಂಥ ಹೆಣ್ಣು ಮಕ್ಕಳಿಗೆ ಒಂದು ಆದರ್ಶ ಪ್ರಿಯರಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನ ನಮ್ಮೂರಿನಲ್ಲಿನೇ ಕಲಿತು 2023-24 ಸಾಲಿನಲ್ಲಿ ಸ್ಟೇಟ್ ಲೆವೆಲ್ ಕಬಡ್ಡಿಯಲ್ಲಿ ಧಾರವಾಡದಲ್ಲಿ ಆಟವಾಡಿ, ಜೂನಿಯರ್ ನ್ಯಾಷನಲ್ ಕಬಡ್ಡಿಗೆ ಚೆನ್ನೈದಲ್ಲಿ ಆಟವಾಡಿ, ಯೂನಿವರ್ಸಿಟಿ ಬ್ಲೂ ಚೆನ್ನೈದಲ್ಲಿ ಹಾಗೆ ಸೀನಿಯರ್ ನ್ಯಾಷನಲ್ ಕಬಡ್ಡಿ ಗುಜರಾತ್ ಟೀಮ್ನಲ್ಲಿ ಆಡಿ, ಇಂಟರ್ ಯೂನಿವರ್ಸಿಟಿ ಕಬಡ್ಡಿ ಮಡ್ರಾಸ್ನಲ್ಲಿ ಆಡಿ ಹೆಮ್ಮೆಯ ಕುವರಿ ಇವತ್ತು ನಮ್ಮ ಊರಿಗೆ ನಿಜವಾಗಿಯೂ ಒಂದು ಒಳ್ಳೆಯ ಹೆಸರನ್ನ ತಂದುಕೊಟ್ಟಿದ್ದಾರೆ. ಅದರ ಜೊತೆಗೆ 24-25 ಸಾಲಿನ ಇಂಟರ್ ಯೂನಿವರ್ಸಿಟಿ ಕಬಡ್ಡಿಯಲ್ಲಿ ಗುಜರಾತ್ ತಂಡದಿಂದ ನ್ಯಾಷನಲ್ ಲೆವೆಲ್ಗೆ ಪ್ರಸ್ತುತವಾಗಿ ಈಗ ಆಯ್ಕೆಯಾಗಿದ್ದಾಳೆ. ಎಲ್ಲರೂ ಅವರಿಗೆ ಚಪ್ಪಾಳೆ ತಟ್ಟಿ ಅವರಿಗೆ ಅವರ ಸಾಧನೆಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಅದರ ಜೊತೆಗೆ ಈಗ ಅಕ್ಕಮಹಾದೇವಿ ಮಹಿಳಾ ಕಾಲೇಜಿನಲ್ಲಿ BAಯಲ್ಲಿ ಪ್ರಥಮ ಸ್ಥಾನ ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ 92%. ಇಂಥ ಒಬ್ಬ ಕುವರಿಗೆ ಗ್ರಾಮೀಣದ ಒಂದು ಬೆಳಗಿಗೆ ನಮ್ಮೆಲ್ಲರ ಹೃದಯಪೂರ್ವಕವಾದಂತಹ ಒಂದು ಸನ್ಮಾನ. ಅದೇ ರೀತಿಯಾಗಿ ನಮ್ಮೂರಿನ ಆಗಿರುವಂತ ಶಶಿಕುಮಾರ್ ಕೋತಿನ್ ಸರ್ ಅವರು ಎಂಜಿನಿಯರಿಂಗ್ ಮುಗಿಸಿ ಇವತ್ತು ಸರ್ಕಾರಿ ನೌಕರಿಯನ್ನ ಮಾಡ್ತಾ ಇರುವಂತ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ರೀತಿಯಲ್ಲಿ ನಮ್ಮ ದೇವಸ್ಥಾನದ ಈ ಜಾತ್ರಾ ಮಹೋತ್ಸವದಲ್ಲಿ ಸಾಕಷ್ಟು ಕೊಡುಗೆಯನ್ನ ನೀಡಿದಂತರ ಶಶಿಕುಮಾರ್ ಸರ್ ಅವರನ್ನು ಕೂಡ ಸನ್ಮಾನ ಮಾಡಲಾಗೋದು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯ
ಅಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಶಾನಾಬಾಯಿ ಸಿದ್ದಪ್ಪ ಲಮಾನಿ ಅವರು ಕೂಡ ಸನ್ಮಾನವನ್ನ ಸ್ವೀಕರಿಸಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಅನಸೂಬಾಯಿ ಗಂಗಾರಾಮ್ ಲಮಾನಿ ಅವರು ಕೂಡ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ರಾಮನ್ ಈ ನಾಟಕದ ಹಾರ್ಮೋನಿಯಂ ಮಾಸ್ಟರ್ ಆಗಿರುವಂತಹ ಮಾನ್ಯ ಶ್ರೀ ನಿಂಗರಾಜ್ ಎಸ್ ಸೊನ್ನ ಸರ್ ಅವರನ್ನು ಕೂಡ ಸನ್ಮಾನಿಸಲಾಗುವುದು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಶ್ರೀ ಬಸವೇಶ್ವರ ಕಲಾ ನಾಟ್ಯ ಸಂಘ ಹಿರೇಕೊಳಬಾಳ ಆತ್ಮೀಯರು ಯಾವತ್ತೂ ಕೂಡ ಈ ಕಾರ್ಯಕ್ರಮದ ಮ್ಯೂಸಿಕಲ್ ಸೆಟ್ ನಲ್ಲಿ ಬರ್ತಾ ಇರುವಂತಹ ಶ್ರೀ ಗುರು ಪುಟ್ಟರಾಜ್ ಮೆಲೋಡಿಯಸ್ ಬಾದಾಮಿ, ಶ್ರೀ ಶಬೀರ್ ನಾಯಕ್ ಸರ್ ಹಾಗೂ ಶಶಿ ಅವರ ಪತಿಯರಾಗಿರುವಂತಹ ಶಶಿ ಬಾದಾಮಿ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಬೇಕು. ಸನ್ಮಾನವನ್ನ ಸ್ವೀಕರಿಸಿದ ಬಸವೇಶ್ವರ ಪ್ರೌಢಶಾಲೆಯ ಮುಖ್ಯ ಪದರಂತ ಜಿ.ಬಿ. ಮಠ್ ಸರ್ಗಳಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಸರ್ಗಳು ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಗಣ್ಯರಿಗೆ ಅನಂತ ಧನ್ಯವಾದಗಳು.
ಈಗ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಶ್ರೀ ಗುರುಲಿಂಗ ಶಿವಾಚಾರ್ಯರು ಹಿರೇಮಠಾಜನವರಿಂದ ಆಶೀರ್ವಚನ. ತ್ರೈಲೋಕ್ಯ ಸಂಪದಾ ಲೇಖ್ಯ ಸಮುಲೇಖನ ವಿತಯ ಸಚ್ಚಿದಾನಂದ ರೂಪ ಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ಎನ್ನ ಆರಾಧ್ಯ ಗುರು ಶಿವಯೋಗೇಶ್ವರ ಮಹಾಂತೇಶ್ವರನ್ನ ಈ ಕ್ಷೇತ್ರದ ಆರಾಧ್ಯ ದೈವ ಬಸವೇಶ್ವರನು ಕೂಡ ಬಣದಲ್ಲಿ ಧ್ಯಾನಿಸಿ ಪ್ರತಿ ವರ್ಷದ ಶ್ರೀ ಬಸವೇಶ್ವರ ಒಂದು ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಶ್ರೀ ಬಸವೇಶ್ವರ ನಾಟ್ಯ ಸಂಘ ಗುಲ್ಬಾಳ್ ಇವರು ಅರ್ಪಿಸುವಂತಕ್ಕಂಥ ನಾಟಕದ ವೇದಿಕೆ ಮೇಲೆ ಇರುವಂಥ, ಯಾಕಂದ್ರೆ ಟೈಮ್ ಭಾಳ ಆಗೈತೆ ರೀ, ಸೀಳು ಹಾಕಕ್ಕೆ ಹತ್ತಿರ ಮತ್ತೆ ಏನು ಲೇಟ್ ಆತಂದ್ರೆ ಆಗ ಚಾಲು ಮಾಡೇ ಬಿಟ್ಟ ನೋಡುವ. ನೀ ಬೇಕಾದ ಹೊಡಿ, ನಾನು ನಶಿನಾಗ ನಾಲ್ಕು ಬಿಡೋದೇ ಇಲ್ಲ ನಾನು. ಯಾಕಪ್ಪ ಸೀಳು ಹಾಕ್ಬೇಡ ಒಮ್ಮರ, ಕೇವಲ 5 ನಿಮಿಷ ಮಾತಾಡ್ತೀವಿ ನಾವು, ಭಾಳ ನಿಮ್ಗೆ ಗುರ್ತೈತೆ, ನನಗೆ ಅರ್ಥ ಆಗೈತಿ. ವೇದಿಕೆ ಮೇಲಿರುವಂಥ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಯಾವತ್ತು ಕಲಾವಿದರೇ ಹಾಗೂ ಸಮಸ್ತ ಸದ್ಭಕ್ತರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಇವತ್ತಿನ ದಿವಸ ಶ್ರೀ ಬಸವರಾಜ್ ಬಿ ಎಲೆದಹಳ್ಳಿ ಬರೆಸಿರುವಂಥ ಮಗ ತಂದ ಮಾಂಗಲ್ಯ ಎಂಬ ಸುಂದಕ ನಾಟಕ ಅಭಿನಯಿಸ್ತಾರ. ಯಾರು ಸೀಳು ಹಾಕೋದು ಮಾಡಬೇಡ್ರಿ, ನಾಟಕ ಭಾಳ ಚಂದ ಐತಿ. ಮಗ ತಂದ ಮಾಂಗಲ್ಯ ಅರ್ಥಾತ್ ಛಲ ಸಾಧಿಸಿದ ಚತುರ. ಈ ನಾಟಕವನ್ನು ತಾವೆಲ್ಲರೂ ಒಂದು ಒಳ್ಳೆಯ ರೀತಿಯಿಂದ ನೋಡ್ರಿ, ಯಾಕಂದ್ರೆ ಪಾತ್ರಗಳು ಬಹಳ ಚೆನ್ನಾಗಿ ಮಾಡ್ತಾರೆ. ಪ್ರತಿ ವರ್ಷ ತಾವೆಲ್ಲ ನೋಡಿ ನಾಟಕ ಮಾಡ್ತಕ್ಕಂಥ ಅದೇ ಕಂಪ್ನಿನ ಐತಿ. ಈಗ ಅವರೇ ಕಲಾವಿದರದ ಸ್ವಲ್ಪ ಚೇಂಜ್ ಆಗಿರ್ಬೇಕು ಅಷ್ಟೇ. ಭಾಳರ ಒಳ್ಳೆ ರೀತಿಯಿಂದ ನಾಟಕ ಮಾಡ್ತಾರೆ. ನಾಟಕ ಅಂತಕ್ಕಂಥದ್ದು ಹೆಂಗೈತೆ ಅಂದ್ರೆ, ನಾ ಅಂದ್ರೆ ನಾಚಿಕೆ, ತಕ್ಕತನ, ಕ ಅಂದ್ರೆ ಏನಪ್ಪ ಅಂದ್ರೆ ನಾಟಕ ಬಂದಿರತಕ್ಕಂಥ ಈ ಒಂದು ಪಾತ್ರಗಳದಾವಲ್ಲ, ಆ ಪಾತ್ರದಲ್ಲಿರ್ತಕ್ಕಂಥ ಒಳ್ಳೆಯ ಪಾತ್ರವನ್ನು ಕೂಡ ತಾವೆಲ್ಲರೂ ನೋಡಿ ಜೀವನದಲ್ಲಿ ಅಳವಡಿಸ್ಕೋಬೇಕು. ಯಾಕಂದ್ರೆ ನಾಟಕ ಅಂತಂದ್ರೆ ಇವಾಗ ಗ್ರಾಮೀಣದಲ್ಲಿ ಭಾಳ ಕಡಿಮೆಗೆ ಅವ್ರು ನಾಟಕ. ಈಗೇನು ಸಿನಿಮಾ ಬಂದವು, ಟಿ ವಿಗ ಬಂದೈತಿ, ಅಂಥದ್ರಲ್ಲಿ ಇವತ್ತು ನಮ್ಮ ಗುಲ್ಬಾಳ ಗ್ರಾಮದಲ್ಲಿ ಈ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಏನು ನಾಟಕ ಮಾಡಕತ್ತಲ್ಲ, ನಿಜವಾಗಿ ಕೂಡ ಭಾಳ ಮೆಚ್ಚೋಕಂತಕ್ಕಂಥ ಮಾತಂತ ಹೇಳುತ್ತಾ, ಈ ನೋಡ್ರಿ ಗುಲ್ಬಾಳದಲ್ಲಿ ಇವತ್ತು ನಾಟಕ ಎಲ್ಲೆಲ್ಲೋ ನಾಟಕ ಬಿಟ್ಟಾರೀಗ, ಈಗ ತರ್ಸಾಕತ್ಯಾರ ನಾಟಕ. ಆದ್ರೆ ನಮ್ಮ ಗುಲ್ಬಾಳ ಗ್ರಾಮದಲ್ಲಿ ಪ್ರತಿ ವರ್ಷ ಕೂಡ ಇವತ್ತು 10-20 ವರ್ಷ ಆಗಿರ್ಬೇಕು ಬಿಡು ಅಂದಾಜು, ನಾಟಕ ಬಿಟ್ಟೇ ಇಲ್ಲ ಅವರು. ಪ್ರತಿ ವರ್ಷ ನಾಟಕ ಮಾಡೇ ಮಾಡ್ತಾರೆ. ಅದಕ್ಕೆ ತಾವೆಲ್ಲರೂ ಈ ನಾಟಕವನ್ನು ನೋಡಿ ಜೀವನದಲ್ಲಿ ಒಳ್ಳೆಯ ಒಂದು ಸನ್ನಿವೇಶವನ್ನು, ಒಳ್ಳೆಯ ಪಾತ್ರವನ್ನು ತಾವು ಜೀವನದಲ್ಲಿ ಅಳಿಸ್ಕೊಂಡ್ಕಾತಂದ್ರೆ ಆ ಬಸವೇಶ ಕೂಡ ತಮಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಿ ತಿಳಿಸ್ಬೇಕು ನಾವು ಆಚರಣೆ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತಿನವರಿಗೆ ಆಶೀರ್ವಚನ ನೀಡಿರುವಂಥ ಶ್ರೀ ಶಟಸ್ಥಲ ಬ್ರಹ್ಮಿ ಶ್ರೀ ಗುರುಲಿಂಗ ಶಿವಾಚಾರ್ಯರು ಹಿರೇಮಠಾಜನವರಿಗೆ ಹೃದಯಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಿ ಈಗ ಉದ್ಘಾಟನಾ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಈ ಸದ್ಯ ನಾಟಕ ಪ್ರಾರಂಭಿಸಿ.